ಹೇಳೋರೆ ಮುಚ್ಚಿಗೆ ಬಗ್ಗೆ ಎಲ್ಲರೂ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಹೇಳೋರೆ. ಕಳೆ ನಿವಾರಣೆ, ಭತ್ತದ ಗದ್ದೆಯಲ್ಲಿ ಕಳೆ ನಿವಾರಣೆ ಮಾಡಬೇಕಾದ್ರೆ ಯಥೇಚ್ಛವಾದ ನಾವು ಬೆಳೆ ವೈವಿಧ್ಯತೆ, ನಾವು ಸಸ್ಯ ವೈವಿಧ್ಯತೆಯನ್ನು ನಾವು ಉತ್ಪತ್ತಿ ಮಾಡಿದ್ರೆ ಜೀವ ವೈವಿಧ್ಯತೆ ತಾನಾಗೆ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆಗಿದ ತಕ್ಷಣ ನಿಮಗೆ ಕಳೆ ನಿರ್ವಹಣೆ ತುಂಬಾ ಸುಲಭ ಆಗುತ್ತೆ. 1 ಎಕರೆಗೆ ನೀವು ಏಕದಳ, ದ್ವಿದಳ, ಎಣ್ಣೆಕಾಳು ಮತ್ತೆ ಸಾಂಬಾರ್ ಪದಾರ್ಥ, ಈ 4 ಪದಾರ್ಥನು 60, 30, 10 ಈ ಕ್ರಮದಲ್ಲಿ ನೀವು ಬೆರೆಸಿ ನೀವು ಭೂಮಿಗೆ ಚೆಲ್ಲುದಾದ್ರೆ ನೆಕ್ಸ್ಟ್ ನೀವು ಭತ್ತ ನಾಟಿ ಮಾಡಿದಾಗ ನಿಮಗೆ ಕಳೆ ನಿವಾರಣೆ ಆದಷ್ಟು ಕಮ್ಮಿ ಆಗೋಗುತ್ತೆ. ಇಷ್ಟನ್ನು ಮಾಡಿ ನಾವು 1 ಸಾರಿ ಅಥವಾ 2 ಸಾರಿ ಕಳೆ ಕಳಿಸ್ತೀನಿ. ನನ್ನ ಗದ್ದೆಯಲ್ಲಿ ಇವತ್ತು ಕಳೆ ಬರ್ತಾ ಇಲ್ಲ. ಇವತ್ತು ನೀವು ಬಂದ್ಬೇಕಾದ್ರೆ ನನ್ನ ಗದ್ದೆಯಲ್ಲಿ ನೋಡ್ಬೋದು, ವಿಡಿಯೋನು ಹಾಕಿದ್ದೀನಿ. ಇವತ್ತು ಇದೆ ಚೆಂಬೆ, ಗೊಡ್ಮಂಜಿ, ದ್ವಿದಳವಾಗಿ ಚೆಂಬೆ, ಗೊಡ್ಮಂಜಿ, ಅಲಸಂದೆ, ಹಸಿರು ಉದ್ದು, ದ್ವಿದಳವಾಗಿ ಇದಿದೆ. ಏಕದಳವಾಗಿ ರಾಗಿ, ಜೋಳ ಇದಿದೆ. ಮತ್ತೆ ಎಣ್ಣೆಕಾಳಲ್ಲಿ ಎಳ್ಳು, ಹುಚ್ಚಳ್ಳಿದೆ. ಸಾಂಬಾರ್ ಪದಾರ್ಥದಲ್ಲಿ ಸಾಸಿವೆ ಇದೆ. ಸಾಸಿವೆನೇ ಯಾಕೆ ಸೂಕ್ತ ಅಂದ್ರೆ ಸಾಸಿವೆ ಸ್ವಲ್ಪ ರೇಟ್ ವೈಸು ಕಮ್ಮಿ, ಅದರಿಂದ ಸಾಸಿವೆ ತಗೋಬಹುದು. ಧನಿಯಾ ಆದ್ರೆ ಜಾಸ್ತಿ ಆಗುತ್ತೆ, ಸಾಸಿವೆ ಸೂಕ್ತ. ಈ ಎಣ್ಣೆಕಾಳಲ್ಲಿ ಎಳ್ಳು ಯಾಕೆ ಅಂದ್ರೆ ಜಾಸ್ತಿ ಬರುತ್ತೆ, ಕಡಲೆ ಬೀಜ ಆದ್ರೆ ಜಾಸ್ತಿ ರೇಟ್ ಆಗುತ್ತೆ, ಆದ್ರೆ ಎಳ್ಳು ಸೂಕ್ತ. ಹಂಗಾಗಿ ಇಷ್ಟು ರೀತಿ ಪದಾರ್ಥನ ನೀವು ಮಿನಿಮಮ್ ಅಂದ್ರೆ ಒಂದು 30 kg ಅಷ್ಟನ್ನ ನೀವು ಗದ್ದೆಗೆ ಬಿತ್ತದೆ ಆದ್ರೆ ಕಳೆ ನಿರ್ವಹಣೆ 90 ಭಾಗ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಬರೋ ಕಳೆನ ಅದು ಎಲ್ಲ ಸಾಯಿಸ್ಬಿಡ್ತೀವಿ. ಇಷ್ಟು ಇದೊಂದು ವಿಚಾರ. ಮತ್ತೆ 2 ಬೆಳೆ, ಕಾರು ಐನು 2 ಭತ್ತದ ಬೆಳೆ ಬೆಳೆಯುವಂತ ರೈತರಿಗೆ ಒಂದು ನಮ್ಮ ಪಾಳೇಕರ್ ಗುರುಜಿಯವರ ಒಂದು ವಿಧಾನದಲ್ಲಿ ಬೆಳೆಯುವುದೇ ಆದ್ರೆ ಉಳುಮೆ ಮಾಡಕ್ ಖರ್ಚು ಉಳಿತದೆ, ಮತ್ತೆ ಈಚೆಯಿಂದ ತಂದು ಗೊಬ್ಬರ ಹಾಕಕ್ ಖರ್ಚು ಉಳಿತದೆ. ಹೆಂಗೆ ಅಂದ್ರೆ ಭತ್ತ ಕಟಾವು ಮಾಡೋದು ಇನ್ನೊಂದು 10 ರಿಂದ 12 ದಿನ ಮುಂಚೆನೆ ನಾವೇನು ಈಗ ಹೇಳಿದ್ವಿ 4 ರೀತಿ ಕಾಳಿನ ಪದಾರ್ಥಗಳನ್ನ ಭೂಮಿಗೆ ಬಿಟ್ಬಿಟ್ಟು ಭತ್ತ ಕುಯ್ಕೊಂಡು ಎದ್ಕ ಬಂದ್ಮೇಲೆ ಅದೇ ಕಾಳು ಅಲ್ಲಿ ಉತ್ಕೃಷ್ಟವಾದ ಗುಣಮಟ್ಟದ ಗೊಬ್ಬರ ಅಲ್ಲಿ ಉತ್ಪತ್ತಿ ಆಗುತ್ತೆ. ಅದ್ರ ಜೊತೆಗೆ ಭತ್ತ ಕುಯ್ದಿರ್ತೀವಲ್ವಾ, ಆ ಕುಯ್ದಿರೋ ಕೂಳೆನೂ 1.5-2 ತಿಂಗಳಿಗೆ ಸುಮಾರು 1-1.5 ಅಡಿ ಬಂದು ಅದುವೇ ಇದು ಆಗಿರ್ತದೆ. ಏನು ಒಡೆ ಕಡ್ದಿರ್ತದೆ, ಪೈರು ಬೆಳೆದು ಒಡೆ ಕಡ್ದಿರ್ತದೆ. ಅದನ್ನು ಕೂಡ ನಮ್ಗೆ ಏಕದಳದಲ್ಲಿ ಅದು ಭತ್ತದ ಹಾಲು ಏನು ಉತ್ಪತ್ತಿ ಆಗಿರುತ್ತೆ ಒಡೆಯಲ್ಲಿ, ಅದು ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ. ಹಂಗಾಗಿ ಎಕರೆಗೆ ಒಂದು 3 ರಿಂದ 4 ಟನ್ ಅಷ್ಟು ಗೊಬ್ಬರನ ನಾವು ಈ ರೀತಿ ಕಾಳುಗಳು ಬಿತ್ಕೊಂಡು ನಾವು ಭೂಮಿಗೆ ಸೇರಿಸಿದಾಗ ಉತ್ಕೃಷ್ಟವಾದ ಗುಣಮಟ್ಟವಾದ ಆಹಾರನೂ ಉತ್ಪತ್ತಿ ಆಗುತ್ತೆ, ಭೂಮಿನೂ ಫಲವತ್ತ ಆಗುತ್ತೆ. ಇಷ್ಟು ವಿಚಾರ ಭತ್ತ ಬೆಳೆ ವಿಚಾರದಲ್ಲಿ. ಇನ್ನು ಹಳಿಕಾರ ಹಸುಗಳ ವಿಚಾರದಲ್ಲಿ ಅದನ್ನೇ ಹೇಳ್ತಾರೆ. ಕುಯ್ಯಕ್ಕೆ ಒಂದು 10 ದಿನ 12 ದಿನಕ್ಕೆ ಮುಂಚೆ ನಾವು ಈ 4 ರೀತಿ ಕಾಳುಗಳನ್ನ ಬೆರೆಸ್ಕೊಂಡು ನಾವು ಅದನ್ನ ಬಿತ್ಕೊಂಡಾಗ ಅದು ಉತ್ಕೃಷ್ಟವಾದ ಗೊಬ್ಬರ ಉತ್ಪತ್ತಿ ಆಗುತ್ತೆ.